ಅವಾಗ ಎಷ್ಟು ಪಗಾರ ಇತ್ತು? ಅವಾಗ ಎಷ್ಟು 300 ರೂಪಾಯಿ ಇತ್ತು ಒಂದ್ ಮನೆ ಕೆಲ್ಸ. ಒಂದ್ ತಿಂಗಳಿಗೆ ಹಾ 300 ರೂಪಾಯಿ. 300 ರೂಪಾಯಿ ಇತ್ತು. ಏನಪ್ಪ ನಾವ್ ಯಾವ್ದೇ ಕೆಲಸ ಮಾಡಿದ್ರು ಇಷ್ಟಪಟ್ಟು ಮಾಡ್ಬೇಕು. ಇಷ್ಟಪಟ್ಟು. ಈಗ ನಾನು ಅಂಗಡಿ ಮಾಡ್ಬೇಕಂತ ಇರ್ಲಿಲ್ಲ. ನನ್ ಮನಸ್ಸಿನಾಗ ಬಂತು ಅಂಗಡಿ ಮಾಡ್ಬೇಕು, ಜೀವನ ಹೇಗೋ ಹೋಗ್ಬೇಕಂತ. ನಮ್ಮ ಊರಿಗೆ ಯಾವ್ದು ಅಂಗಡಿ ಇರ್ಲಿಲ್ಲ. ಎಲ್ರಿಗೂ ನನ್ನ ಒಂದು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಅದು ತುಂಬಾ ದಿನ ಆಗ್ಬಿಟ್ಟಿತ್ತು ವಿಡಿಯೋ ಅಪ್ಲೋಡ್ ಮಾಡಿ ಯೂಟ್ಯೂಬ್ ಚಾನಲ್ ಅಲ್ಲಿ. ಮೊನ್ನೆ ನಾನು ಹಂಗೆ ಒಂದು ಕುಂಟಿಕನ ಸರ್ಕಲ್ ಅಲ್ಲಿ ತಿಂಡಿ ತಿನ್ನೋಣ ಅಂತ ಹೋಗಿದ್ದೆ. ಅಲ್ಲೊಬ್ರು ಅಜ್ಜಿ ಸಿಕ್ಕಿದ್ರು ನನಗೆ. ಅಂದ್ರೆ ಆ ಹೋಟೆಲ್ ನಡ್ಸ್ಕೊಂಡು ಹೋಗ್ತಾ ಇರೋದು ಆ ಅಜ್ಜಿ. ಅವ್ರ ಹೆಸರು ಈರಮ್ಮ ಅಂತ ಹೇಳಿ. ಅವರೊಂದು ಚಿಕ್ಕದ ಒಂದು ಕತೆ ಹೇಳಕ್ ಸ್ಟಾರ್ಟ್ ಮಾಡಿದ್ರು. ಆ ಕತೆ ಮಾತ್ರ ನನಗೆ ಬಹಳ ಇನ್ಸ್ಪೈರ್ ಅನ್ನಿಸ್ತು. ಯಾಕೆ ಅವ್ರ ಬಗ್ಗೆ ಒಂದು ವಿಡಿಯೋ ಮಾಡ್ಬಾರ್ದು, ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡ್ಬಾರ್ದು ಅಂತ ಅನ್ಕೊಂಡೆ. ಆ ಟೈಮ್ ಇವತ್ತು ಬಂದಿದೆ. ಹೋಗಿ ಅವ್ರ ಬಗ್ಗೆ ಒಂದು ವಿಡಿಯೋ ಮಾಡೋಣ ಅಂತ ಅನ್ಕೊಂಡಿದ್ದೇನೆ. ತಡ ಮಾಡೋದು ಬೇಡ, ಹೋಗ್ಬಿಟ್ಟು ಅಲ್ಲಿ ಅವರೊಂದು ವಿಡಿಯೋ ಮಾಡೋಣ. ಓಕೆ, ಲೆಟ್ಸ್ ಸ್ಟಾರ್ಟ್. ಗುರುಪುತ್ರ ತಂದೆ ಹೆಸರು ಕುಂಬಾರ. ನಮಸ್ಕಾರ. ನಮಸ್ಕಾರ. ನಮಸ್ಕಾರಪ್ಪ. ಇದು ನಾವ್ ಏನ್ ಸ್ಟಾರ್ಟ್ ಮಾಡಿವ ಅಂದ್ರೆ, ಈಗ ಪ್ರತಿಯೊಬ್ಬರ ಜೀವನ ಹೆಂಗ, ಬಾಲ್ಯ ಹೆಂಗ ಅಂತ ಕೇಳ್ಕೊಳಕ, ನಿಮ್ಮ ಬಾಲ್ಯ ಹೆಂಗಿತ್ತು? ಎಲ್ಲ ಹುಟ್ಟಿ ಬೆಳೆದಿದ್ದು ಎಲ್ಲಿ? ಹುಟ್ಟಿ ಬೆಳೆದು ಕಾದ್ರೋಳಿ. ಬೆಳಗಾವ ಉಂಟಲ್ಲ, ಬೆಳಗಾವ್ ತಾಲೂಕ, ಬೈಲಹೊಂಗಲ ಜಿಲ್ಲಾ. ಹುಟ್ಟಿದ್ದ ಅಪ್ಪ ಅಮ್ಮ ಏನ್ ಮಾಡ್ತಿದ್ರು? ಹಬ್ಬ ಅಂದ್ರೆ ನಮ್ಮ ತಾಯಿ ಸತ್ತು ಹೋಗ್ಯಾಳ. 2ನೇ ಮದುವೆ ಮಾಡ್ಕೊಂಡ. 2ನೇ ಮದುವೆ. ಯಾರು? ನಮ್ಮಪ್ಪ. ಈಗ ನೀರು ಹೋಗ್ರ 12 ವರ್ಷ ಆಯ್ತು. 2ನೇ ತಾಯಿ ಇದ್ದಾಳೆ, ಚಲೋ ಇದ್ದಾರೆ. ತಮ್ಮ 2ನೇ ತಮ್ಮ, ತಾಯಿ, ನಾನು ಒಟ್ಟಿಗೆ ಒಳ್ಳೆ ಇದ್ದಾರೆ. ಒಳ್ಳೆ ರೀತಿಯಿಂದ ಬರ್ತೇನೆ, ಹೋಗ್ತೇನೆ. ನನ್ನ ಸ್ವಂತ ತಂಗಿ ಮತ್ತೆ ನನ್ನ ಸ್ವಂತ ತಮ್ಮ ಏನು ಅವ್ರ ಅಂದ್ರೆ 2ನೇ ತಮ್ಮನ್ ನೋಡ್ತಿ ಅಂತ ಹೇಳಿ ಕರ್ದು. ಏನಿಲ್ಲ, ನಾವು ಶಾಲೆಗೆ ಹೋಗಿಲ್ಲ. ಬಾಳ ಬರ್ತಾನ ಬಡವ್ರು. ಅವಾಗಿಂದ ದುಡ್ಯಾಕ್ ಹೋಗ್ತಿದ್ರು. ಅವಾಗಿಂದ ಮದ್ವಿ ಮಾಡಿ ಕೊಟ್ಟು ಅಂದ್ರೆ ಸೋದರ ಮಾವನ ಕೊಟ್ಟಿದ್ದೆ ನಾನು. ಸೋದರ ಮಾವ 2 ಮಕ್ಕಳದ್ದು. ಅವ್ರಿಗೆ ನಮ್ಗೆ ಜೀವನ ಸರಿ ಹೋಗ್ಲಿಲ್ಲ. ಇಲ್ಲಿ ಮಂಗಳೂರು ಬಂತು. 30 ವರ್ಷ ಆಯ್ತು ಮಂಗಳೂರು ಬಂತು. 30 ವರ್ಷ ಗಂಡ? ಹಾ, ಊರಾಗಲ್ಲ. ಅವನು 2ನೇ ಮದುವೆ ಮಾಡ್ಕೊಂಡ. ಮಕ್ಕಳಾಗಿಂದ ಮಂಗಳೂರು ಬಂದಿದ್ರು. 2 ಮಕ್ಕಳು ಇಲ್ಲೇ ಇದ್ದಾರೆ. ಏನ್ ಕೆಲಸ ಮಾಡಕ್? ಫಸ್ಟು ಭಾರಿ ಕಷ್ಟಪಟ್ಟಿನಿ. ನಾನು ಕಲ್ಲು ಮಣ್ಣು ಮಿಟಿ ಎಲ್ಲ ಕೆಲಸ ಮಾಡೀನಿ. ಅಂದ್ರೆ ನಮ್ಮ ಊರವರು ಇದೆ ಗುಡಿ. ಅವ್ರು ಕೂಡ ಒಂದು ಗುಡಿಯಾಗ ಎಲ್ಲಿದ್ದೆ ಫಸ್ಟ್ ಬಂದಾಗ? ಫಸ್ಟ್ ಬಂದಾಗ ಏಡಿ. ಅವಾಗ ಎಷ್ಟು ಪಗಾರ ಇತ್ತು? ಅವಾಗ ಎಷ್ಟು 300 ರೂಪಾಯಿ ಇತ್ತು ಒಂದ್ ಮನೆ ಕೆಲ್ಸ. ಒಂದ್ ತಿಂಗಳಿಗೆ? ಹಾ 300 ರೂಪಾಯಿ. 300 ರೂಪಾಯಿ ಇತ್ತು. 5-6 ಮನೆ ಮಾಡ್ತಿದ್ದೆ. ಬಾಡಿಗೆ ಕೊಡ್ಬೇಕಾದ್ರು ಅವರು. ಇದೆಲ್ಲ ಕಷ್ಟಪಟ್ಟು ಮಾಡಿದ್ದೇನೆ. ಮತ್ತೆ ಇಲ್ಲಿ ಪ್ರಶಾಂತ್ ಅಂತ ಹೇಳಿ ಒಂದು ಆಫೀಸ್ ಸಿಕ್ಕಿತ್ತು ನನಗೆ. 20 ವರ್ಷ ನೋಡಿದೆ ಅವ್ರ ಕಡೆ. ನಾನು ಒಂದು ಆಫೀಸ್ನಾಗ 20 ವರ್ಷ? ಹಾ, ಅಂದ್ರೆ ಒಂದು 2-3 ಆಫೀಸ್ ಮಾಡ್ತಿದ್ದೆ. ಒಳ್ಳೆ ಜನ ಪಾಪ, ಅವನಿಗೆ ಭಾರಿ ಹೆಲ್ಪ್ ಮಾಡಿದ್ದಾರೆ. ಈಗ ಕಾಂಟ್ಯಾಕ್ಟ್ ಇದಾರೆ? ಹಾ, ಇಲ್ಲ ನಾನು ಈಗ ಬಿಟ್ಟು 2 ವರ್ಷ ಆದವು ಕೆಲಸ ಬಿಟ್ಟು. ಮಠ ಮಾಡ್ತಿದ್ದೆ 2 ವರ್ಷ ಆಯ್ತು. ಮತ್ತೆ ಇದನ್ನ ಯಾವಾಗಿಂದ ಸ್ಟಾರ್ಟ್ ಮಾಡಿದ? ಅಲ್ಲಿ 2 ವರ್ಷ ಆಯ್ತು. ಅಂದ್ರೆ 60 ವರ್ಷ ಆದ ನಂತರ ತೆಗಿತಾರೆ ಕೆಲಸದಿಂದ ಅಲ್ಲಿ ಆಫೀಸ್ನಲ್ಲಿ ಕೆಲಸಕ್ಕೆಲ್ಲ ಹೋಗೋದು. ಹಾಗೆ ನಾನು ಹುಷಾರನು ಇಲ್ದಂಗೆ ಆದ ನನಗೆ. ಬಿಟ್ಟೆ. ಮತ್ತಿನ್ನ ಮನೆ ಕೆಲಸ ಮಾಡಿದ್ರೆ ಆಗೋಲ್ಲ ಅಂತ ಹೇಳಿ ಈಗ ಅಂಗಡಿ ಚಿನ್ನರಿ ಅಂಗಡಿ ಇಟ್ಟೆ. ಸ್ವಲ್ಪ ಏನ್ ಮತ್ತ ಇದು ವ್ಯಾಪಾರ ಮನಿ ಬಾಡಿ ಎಲ್ಲ ಚಲೋ ಆಯ್ತು. ಮತ್ತೊಂದ ಸಣ್ಣದ 5 ಲಕ್ಷ ಆಗೋ ಮನಿ ತಗೊಂಡೇನಿ ಸುರತ್ತಲ್ಲ.
ಹೌದಾ ಚಲೋ ತಗೊಂಡೇನೆ ಈಗ ಬಾಡಿಗೆ ಕೊಟ್ಟೇನೆ ಅದನ್ನ ಅದ ಬಾಡಿಗೆ ಕೊಟ್ಟೆ. ಮಾತಾಡ್ತಿ ನೋಡು ಏನ್ ಮಾಡ್ಲಿಲ್ಲ. ಇಬ್ರು ಗಂಡ ಮಕ್ಕಳ ಇಬ್ರು ಗಂಡ್ ಮಕ್ಳ ಒಬ್ಬಾಕಿ 10 ವರ್ಷದ ಮೊಮ್ಮಗಳ. ಇನ್ನೊಬ್ಬರು ಚಲೋ ಅದಾರ. ಅವನ್ ಸ್ವಲ್ಪ ಚಲೋ ಗಂಡ ಐತೆ ಮಕ್ಕಳ ತೊಂದ್ರೆ ಏನಿಲ್ಲ. ಹಾ ಮಾತಾಡ ಚೆನ್ನಾಗಿದ್ದಾರೆ. 3 ವರ್ಷ ಆಯ್ತದ ಮೊಮ್ಮಗಳು. ಶಾಲೆಗೆ ಹೋಗ್ತಾರ. ಒಳ್ಳೆ ಇದ್ದಾರೆ. ಈಗಿನ ನಮ್ ಜನರೇಷನ್ ಯಾರಿಗೆ ಈಗೇನೆ ಅಂದ್ರೆ ಯುವಕರಿಗಾಗ್ಲಿ ಹುಡುಗಿಯರಾಗ್ಲಿ ಹುಡುಗರಿಗಾಗ್ಲಿ ಏನಾರ ಒಂದ್ ಮಾಡ್ಬೇಕು ಅಂತ ಎಲ್ಲಾರಿಗೆ ನೀವೇನ್ ಹೇಳಕ್ ಇಷ್ಟಪಡ್ತೀರಿ? ಮಕ್ಕಳಿಗೆ ಹೆಂಗ್ ಜೀವನ ನಡೆಸ್ಬೇಕು, ಮುಂದೆ ಹೆಂಗ್ ನಡಿಬೇಕು? ಏನಪ್ಪಾ ನಾವ್ ಯಾವ್ದೇ ಕೆಲಸ ಮಾಡಿದ್ರು ಇಷ್ಟಪಟ್ಟು ಮಾಡ್ಬೇಕು. ಇಷ್ಟಪಡ್ಬೇಕು. ಈಗ ನಾನ್ ಅಂಗಡಿ ಮಾಡ್ಬೇಕಂತ ಇರ್ಲಿಲ್ಲ. ನನ್ ಮನಸ್ಸಿನಾಗ ಬಂತು ಅಂಗಡಿ ಮಾಡ್ಬೇಕು, ಜೀವನ ಹೇಗೋ ಹೋಗ್ಬೇಕಂತ. ನಮ್ಮ ಊರಿಗೆ ಯಾವ್ದು ಅಂಗಡಿ ಇರ್ಲಿಲ್ಲ. ಆದ್ರೆ ಬೇರೆ ಮಾಡಿದೆ, ದೇವ್ರೇನು ನನ್ ಕೈ ಬಿಡ್ಲಿಲ್ಲ. ಆಗ್ತದೆ 1200 1,500 ಆಗ್ತದೆ ಒಂದಿನ. ಪರವಾಗಿಲ್ಲ, ನಮ್ಗ ಊಟಕ್ಕ ಮನಿ ಬಾಡಿಗೆಗೆ ಏನ್ ತೊಂದ್ರೆ ಇಲ್ಲ. ಯಾವ್ದೇ ಕೆಲ್ಸ ಮಾಡ್ಲಿ ಇಷ್ಟಪಟ್ಟು ಮಾಡಿದ್ರೆ ಎಲ್ಲ ಒಳ್ಳೇದಾಗ್ತದೆ. ಇಷ್ಟಪಟ್ಟು ಕೆಲಸ ಮಾಡ್ಬೇಕು ಅಂದ್ರೆ ಸಂಬಂಧಗಳ ಹೆಂಗ್ ಉಳಿಸ್ಕೊಂಡು ಹೋಗ್ಬೇಕು ಅಥವಾ ಹೆಂಗ್ ಆಗ್ತ? ಸಂಬಂಧಗಳೆಲ್ಲ ಬೇಕಲ್ಲ. ಸಂಬಂಧಗಳೆಲ್ಲ ಬೇಕು. ಸಂಬಂಧ ಇದ್ರೆ ಜೀವನ ಎಲ್ಲಾರು ಬೇಕು ಅಲ್ಲ. ಈಗ ನನ್ನ ಸೊಸಿ ಮೊಮ್ಮಕ್ಕಳು ನನಗೆಲ್ಲಾರು ಬೇಕು. ತಮ್ಮನ ಎಲ್ಲ ಹೋಗ್ತಾನೆ ಬರ್ತಾನೆ. ಒಳ್ಳೆ ಅಂದ್ರೆ ಈಗ ನಿಮ್ ಕಾಲದಾಗ ನೀವು ಕಷ್ಟಪಟ್ಟ ನಾವ್ ಪಟ್ಟಿಲ್ಲ. ಮಾಡಿಲ್ಲ. ಕರೆ ಅಂದ್ರ ನಾವ್ ಹೆಂಗೆ ಮುಂದಿನ ಜೀವನ ಹೆಂಗ್ ಇದು ಮಾಡ್ಬೇಕಂತ ಈಗ ಅನ್ಕೊಂಡಂಗ್ ಉದ್ಯೋಗ ಸಿಗಾಕತ್ತಿಲ್ಲ, ಓದಷ್ಟು ಕೆಲ್ಸ ಸಿಗಾಕತ್ತಿಲ್ಲ. ಯಾವ್ದೋ ಒಂದು ಉದ್ಯೋಗ, ಯಾವ್ದೋ ಸಣ್ಣ ಪುಟ್ಟ ಕೆಲ್ಸ ಸಿಗ್ಲಿ ಅದು ಒಳ್ಳೆ ಕೆಲ್ಸ ಅಂತ ಹೇಳಿ ಜೀವನ ಅದನ್ನ ಮಾಡ್ಕೊಂಡ್ ಹೋದ್ರೆ ಅದ ಒಳ್ಳೇದಾಗ್ತೈತಿ ನಮ್ಗೆ. ಅದೇ ನೌಕರಿನೇ ಬೇಕು ಅಂತ ಬೇಕಂತ ಈಗ ಇದ್ರಾಗ ಒಮ್ಮೆ ವ್ಯಾಪಾರ ಆಗ್ತೈತಿ ಆಗಲ್ಲ, ಅವಾಗ ಏನ್ ಅನ್ಸಲ್ಲ, ಏನ್ ಬಿಡ್ಬೇಕಂತ ಅನ್ಸಲ್ಲ. ಇಲ್ಲ ಒಮ್ಮೆ ಲಾಸ್ ಆಕತ್ತಿಲ್ಲ. ಒಂದ್ 2 ವಾರ ಎಲ್ಲ ಇದು ಸ್ವಲ್ಪ ಸಾಗರ ಹಾಕೋದು ಸ್ವಲ್ಪ ಡೌನ್ ಆಯ್ತು. ಮತ್ತೀಗ 4-5 ದಿನ ಆಯ್ತು ಮತ್ತೆ ಒಳ್ಳೇದಾಗಿದೆ. ಅದರಿಂದ ಏನು ನಮ್ಗೆ ಲಾಸ್ ಇಲ್ಲ. ಇದು ಅಂಗಡಿ ನಮ್ಗೆ ಲಕ್ಷ್ಮಿ ಸಿಕ್ಕಂಗ ನೋಡೋದು, ಏನು ಕಮ್ಮಿ ಆಗಿಲ್ಲ. ಇದರಿಂದ ಏನ್ ತೊಂದ್ರೆ ಇಲ್ಲ. ಊರ್ ಬಿಟ್ಟು ಊರಿಗೆ ಬಂದು ಯಾರ ಇಷ್ಟಪಟ್ಟು ಕೆಲಸ ಮಾಡಬೇಕು, ಚಟಗಳು ಮಾಡಬಾರ್ದು. ಹೌದೌದು, ಅದೆಲ್ಲ ಮಾಡ್ಬಾರ್ದು, ಒಳ್ಳೇದಲ್ಲ. ದುಡಿಬೇಕು, ಆರಾಮ ಹೊಟ್ಟೆ ತುಂಬ ತಿನ್ಬೇಕು. 1 ಗಂಟೆಗೆ ಬರ್ತೇವ್ರಿ ಇಲ್ಲಿ ಮನಿಂದ. ಎಗ್ ರೈಸು ಮತ್ತೆ ಚಿಕನ್ ಸಾರು ಇರ್ತೈತಿ, ಮೊಟ್ಟೆ ಆಮ್ಲೆಟು, ಎಗ್ ಬುರ್ಜಿ, ಎಗ್ ಚಿಲ್ಲಿ ಎಲ್ಲ ಇರ್ತೈತಿ. ಮತ್ತೆ ಪೋಡಿ ಬಜ್ಜಿ ಎಲ್ಲ ತರದ ಬಜ್ಜಿ ಸಿಗ್ತತಿ. ಪೊಟ್ಟು ಮಾಡ್ಬೇಕು. ರೊಟ್ಟಿ, ಚಪಾತಿ, ಎಗ್ ರೈಸ್ ಎಲ್ಲ ಇರ್ತೈತಿ. ಎಗ್ ರೈಸು, ಖಾರ, ಅನ್ನ. ಮತ್ತೆ ನಮ್ ಕಡೆ ಬದ್ನಿಕಾಯಿ ಪಲ್ಯ ಎಲ್ಲ ಇರ್ತೈತಿ. ಬದ್ನಿಕಾಯಿ, ಕಾಳಿನ ಪಲ್ಯ ಎಲ್ಲ. 1 ಗಂಟೆ, ಸಂಜೆ 10 ಗಂಟೆ. ಮತ್ತೆ ಮೆಣಸಿನಕಾಯಿ ಪೋಡಿ, ಗೆಣಸು ಪೋಡಿ. ಈಗ ನಾವು ಒಂದು ಪ್ಲೇಟ್ ಎಗ್ ರೈಸ್ ತಿಂದರೆ ಇಲ್ಲಿ ತುಂಬಾ ಚೆನ್ನಾಗಿದೆ. ನೀವು ಬಂದು ನೋಡಿ, ಒಂದು ಸಲ ಟೆಸ್ಟ್ ಮಾಡಿ, ಗೊತ್ತಾಗ್ತದೆ ನಿಮ್ಗೂ. ಕಾಪಿಕಾಡ್ ವಿಜಯ ಹತ್ರ, ಇಲ್ಲಿ ಕುಂಟಿಕಲ್ ಕ್ರಾಸ್ ಹತ್ರ ಒಂದು ಅಂಗಡಿ ಉಂಟು. ಅಲ್ಲಿ ಬಂದು ತಿನ್ನಿ ನೋಡಿ, ನಿಮಗೂ ಗೊತ್ತಾಗ್ತದೆ ಇಲ್ಲಿದು ಟೇಸ್ಟ್. ಈ ಅಜ್ಜಿಗೆಲ್ಲ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.